ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ಮೆಂತೆ ಕಡುಬು ಮಾಡೀನಿ. ಭಾಳ ರುಚಿಯಾಗ್ಯಾವು. ಮಳೆಗಾಲದಾಗ ಬಿಸಿ ಬಿಸಿಯಾಗಿ ಕಡುಬು ಮಾಡಿ ಕೊಡ್ರಿ. ವಯಸ್ಸಾದವರು, ದೊಡ್ಡವರು, ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವತ್ತು ಗೋಧಿ ಹಿಟ್ಟಿನ ಕಡುಬು ಮಾಡೀನಿ. ಇನ್ನೊಂದು ಸಲ ಜೋಳದ ಹಿಟ್ಟಿಂದು ಮಾಡಿ ತೋರಿಸ್ತೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನೀವು ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ತಿಳಿಸ್ರಿ. ಮತ್ತೆ ತಡ ನಾ ತೋರಿಸ್ತೀನಿ ರೀ, ನೀವು ನೋಡ್ಕೊಂಡಿರಂತ ಬರ್ರಿ. ಅಲ್ಲ, ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, 2 ಟೊಮ್ಯಾಟೊ, 1 ಉಳ್ಳಾಗಡ್ಡಿ, 4 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಎಲ್ಲನೂ ತೊಳೆದು ಹೆಚ್ಚಿ ಇಟ್ಕೊಂಡಿನ್ರಿ. ಬಾಣಲೆ ಕಾಯಕ್ಕಿಡ್ರಿ. 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿರಿ. ಅದಕ್ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕಿರಿ. ಅದು ಸಿಡಿದ ಮೇಲೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿರಿ. ಈರುಳ್ಳಿ ಹಾಕಿರಿ. ಸ್ವಲ್ಪ ಹುರ್ಕೊಳ್ರಿ. ಟೊಮ್ಯಾಟೊ ಹಾಕಿರಿ, ಹುರ್ಕೊಡ್ರಿ. ಸ್ವಲ್ಪ ಚಲೋ ತಂಗೆ ಹುರ್ಕೊಡ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿರಿ. ನಿಮ್ಮ ರುಚಿ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿನ ಹಾಕಿರಿ. ನಾನು 4 ಹಾಕೇನ್ರಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕಿರಿ. 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕಿ ಹುರ್ಕೊಳ್ರಿ. ಈಗ ಮೆಂತ್ಯ ಸೊಪ್ಪು ಹಾಕಿರಿ. ಅದನ್ನು ಬಾಡಿಸ್ಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಬಾಯಿ ಮುಚ್ಚಿ 2-3 ನಿಮಿಷ ಮೀಡಿಯಮ್ ಉರಿ ಒಳಗೆ ಇಡ್ರಿ. ಈಗ ಆಗೈತೆ ನೋಡ್ರಿ. ಬಾಯಿ ಮುಚ್ಚಿ ಗ್ಯಾಸ್ ಮ್ಯಾಲಿಂದ ಕೆಳಗಿಡ್ರಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಗ್ಲಾಸು ನೀರು ಹಾಕಿರಿ. ನಾ ಮಾಡಿದ ಅಳತೆಗೆ ಇಷ್ಟು ಸಾಕು. ನೀವು ಹೆಚ್ಚಿಗೆ ಮಾಡಿದ್ರೆ ನೀರು ಹೆಚ್ಚಿಗೆ ಹಾಕ್ಬೋದ್ರಿ. ನೀರು ಕುದಿಯಾಕಂತವು. ಗೋಧಿ ಹಿಟ್ಟನ್ನ ಸಣ್ಣ ಸಣ್ಣ ಉಳ್ಳಿ ಮಾಡಿ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಕಡುಬು ತಯಾರು ಮಾಡಿ ಇಟ್ಕೊಳ್ರಿ. ಇವನ್ನ ಒಂದೊಂದಾಗಿ ನೀರಿಗೆ ಹಾಕಿರಿ. ಎಲ್ಲನೂ ಹಾಕೇನು ನೋಡ್ರಿ. ಬಾಯಿ ಮುಚ್ಚಿ 2 ನಿಮಿಷ ಇಡ್ರಿ. ಈಗ ಚಲೋ ತಂಗೆ ಕೈ ಹಾಸ್ಕೋರಿ. ಬಾಯಿ ಮುಚ್ಚಿ 2 ನಿಮಿಷ ಇಡ್ರಿ. ಈಗ ರೆಡಿ ಆಗ್ಯಾವ ನೋಡ್ರಿ. ಅವು ನೀರಾಗ ತೇಲ್ಬೇಕ್ರಿ, ಅಂದ್ರೆ ರೆಡಿ ಆದಂಗೆ.
ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ, ಅದ್ರಾಗ ಕಡುಬು ಹಾಕ್ರಿ. ಅರ್ಧ ಕಪ್ ಕುದಿಸಿದ ನೀರನ್ನ ಉಳಿಸ್ಕೊಂಡು ಹಾಕ್ರಿ. ಎಲ್ಲ ನೀರನ್ನು ಚೆಲ್ಲಬೇಡ್ರಿ. ಚಂದಂಗೆ ಕಲಿಸ್ಕೊಡ್ರಿ. ಇನ್ನೊಂದು ಸಲ ಚಂದಂಗೆ ಕಲಿಸ್ಕೊಡ್ರಿ. ಒಂದು ಟೇಬಲ್ ಸ್ಪೂನು ಮಸಾಲೆ ಹಾಕ್ರಿ. ನನ್ನ ಹತ್ರ ಮನ್ಯಾಗ ಮಾಡಿದ್ದು ಇತ್ತು, ಅದನ್ನು ಹಾಕೇನ್ರಿ. ನೀವು ಸಾಂಬಾರು ಮಸಾಲೆ ಪುಡಿನೂ ಹಾಕ್ಬೋದ್ರಿ. ಚಲೋ ತಂಗೆ ಕಲಿಸಿ ಬಾಯಿ ಮುಚ್ಚಿ 2 ನಿಮಿಷ ಇಡ್ರಿ. ಈಗ ಚಲೋ ತಂಗೆ ಆಗ್ಯಾವ ನೋಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ. ಈಗ ರೆಡಿ ಆಗ್ಯಾವ ನೋಡ್ರಿ. ಈ ರೀತಿ ಆಗ್ಬೇಕ್ರಿ. ಇವನ್ನ ಸವಿಯಲು ಕೊಡ್ರಿ.